ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವೀಡಿಯೋ ಏನಂತ ನೀವು ಆಲ್ರೆಡಿ ತಮ್ಬ್ಲೇನಲ್ಲಿ ನೋಡಿರ್ತೀರ. ಇವತ್ತಿನ ವೀಡಿಯೋ ಬಂದು ನಮ್ಮ ಮನೆಯ ಗೃಹಪ್ರವೇಶಕ್ಕೆ ಚಪ್ರ ಹಾಕ್ತಾಯಿದ್ವಿ. ಆ್ಯಕ್ಚುಲಿ ಮಾರ್ನಿಂಗ್ ಹಾಕಬೇಕಿತ್ತು. ನಾವು ಮಾರ್ನಿಂಗ್ ಹಾಕೋಕ್ಕೆ ಯಾರೋ ಒಬ್ಬರು ತೀರೋಗ್ಬಿಟ್ಟಿದ್ರು ನಮ್ಮೂರಲ್ಲಿ, ಮೀನ್ಸ್ ನಮ್ಮ ಕ್ಯಾಸ್ಟಲ್ಲಿ. ಸೊ ಹಾಗಾಗಿ ಅವರೆಲ್ಲ ಎತ್ತಾದ್ಮೇಲೆ ಸಂಜೆ ಮೇಲೆ ಟೈಮ್ ನೋಡಿಕೊಂಡು ಚಪ್ರ ಹಾಕಿದ್ವಿ. ಸೊ ಫೈನಲ್ಲಾಗಿ ಔಟ್ಲುಕ್ ಈ ರೀತಿ ಬಂದಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಪೇಂಟ್ ಬಂದೈತೆ. ಫ್ರಂಟ್ ಕಲರು ಆ್ಯಕ್ಚುಲಿ ಎಲ್ಲರೂ ಗೋಲ್ಡ್ ಕಲರ್ ಥರ ಓಡಿಸ್ಕೋತಾರೆ, ಬಟ್ ನಮಗೆ ಗೋಲ್ಡ್ ಕಲರ್ ಇಷ್ಟ ಇರಲಿಲ್ಲ. ಒಂಥರ ಗ್ರೇ ಕಲರ್ನ ಓಡಿಸ್ಕೊಂಡಿದ್ದೀವಿ. ಸೊ ಪೇಂಟವ್ರು ಇನ್ನೂ ಮಾಡ್ತಾಯಿದ್ರು, ಅಷ್ಟರಲ್ಲಿ 500 ಕೂಡ ಬಂದರು. 500 ನಾವು ಅಷ್ಟಲಕ್ಷ್ಮಿ ಪೂಜೆ ಮಾಡಿಸೋಣ ಅಂಥೇಳಿ ಅಷ್ಟಲಕ್ಷ್ಮಿ ಪೂಜೆ ಮಾಡಿಸಿರೋದು. ಆ್ಯಂಡ್ ಆಲ್ಸೋ ಸತ್ಯನಾರಾಯಣ ಪೂಜೆ ಕೂಡ ಮಾಡಿಸ್ಬೋದಿತ್ತು, ಬಟ್ ಸ್ಟಿಲ್ ಸತ್ಯನಾರಾಯಣ ಪೂಜೆ ಮಾಡಿಸ್ತೀನಿ ಅಂದರೆ ಸ್ವಲ್ಪ ಸ್ಟ್ರಿಕ್ಟಾಗಿರಬೇಕು ಗೈಸ್. ಸೊ ಹಾಗೆ ಹೀಗೆ ನಾನು ಮಾಡ್ತೀನಿ ಅನ್ನೋ ಥರ ಮಾಡೋಕ್ಕಾಗೋದಿಲ್ಲ ಅದನ್ನು. ಸೊ ಹಾಗಾಗಿ ಸತ್ಯನಾರಾಯಣ ಪೂಜೆ ನಾವು ಮಾಡಿಸ್ಲಿಲ್ಲ. ಅಷ್ಟಲಕ್ಷ್ಮಿ ಪೂಜೆ, ಹೋಮ ಮತ್ತು ಮಾಮೂಲಿ ಏನಂತಾರೆ ಮೃತ್ಯುಂಜಯ ಹೋಮ ಮತ್ತು ವಾಸುದೇವ ಇದಿಷ್ಟು ಪೂಜೆನ ನಾವು ಮಾಡಿಸಿದ್ವಿ. ಆ್ಯಕ್ಚುಲಿ ನಾನು ಸೀರೆ ರಾತ್ರಿಗೊಂದು ಬೆಳಿಗ್ಗೆಗೊಂದು ಸ್ಟಿಚ್ ಮಾಡಿಸಿದ್ದೆ, ವರ್ಕ್ ಮಾಡಿಸಿದ್ದೆ. ಬಟ್ ಅವರು ಲಕ್ಷ್ಮಿ ಹುಡ್ಸೋಕ್ಕೆ ಒಂದು ಸೀರೆ ಬೇಕು ಅಂದರು. ಹಾಗಾಗಿ ನಾನು ರಾತ್ರಿಗೆ ಹಾಕ್ಕೋಬೇಕಾಗಿದ್ದ ಸೀರೆನ ದೇವ್ರಿಗೆ ಕೊಟ್ಟೆ. ನಾನು ಸಿಂಪಲ್ಲಾಗಿರೋದನ್ನು ವೇರ್ ಮಾಡಿದೆ. ಇನ್ನೇನು ದೇವರು ಉಟ್ಸಾದ್ಮೇಲೆ ಉಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಸೊ ಇದೊಂದು ಸುಮ್ಮನೆ ಇರಲಿ ಅಂತೇಳಿ ಸ್ಟಿಚ್ ಮಾಡಿಸ್ಕೊಂಡಿದ್ದಂಥ ಸೀರೆ, ಬಟ್ ಇದಕ್ಕೆ ಯೂಸ್ ಆಯಿತು. ಸೊ ಅದಾದಮೇಲೆ ಹರೀಶಂಗೆ ಕಾಯ್ತಾಯಿದ್ದೀವಿ. ಆ್ಯಕ್ಚುಲಿ ಅವರು ಅಡುಗೆ ಕಡೆ ಎಲ್ಲ ಅವರೇ ನೋಡಬೇಕಲ್ಲ, ಹೋಮಕ್ಕೆ ಟೈಮ್ ಆಯಿತು ಅಂಥೇಳಿ ವೆಯ್ಟ್ ಮಾಡ್ತಾಯಿದ್ವಿ. ನಾವೆಲ್ಲರಿಗೂ ಏನು ಮಾಡಿಬಿಟ್ಟಿದ್ವಿ, ಬೆಳಿಗ್ಗೆ ಅಂತ ಹೇಳ್ಬಿಟ್ಟಿದ್ದೀವಿ ಹೋಮ. ನಮಗೂ ಕೂಡ 500 ಬೆಳಿಗ್ಗೆ ಅಂತಲೇ ಹೇಳಿದ್ದು ಹೋಮ, ಬಟ್ ಸ್ಟಿಲ್ ರಾತ್ರಿನೇ ಮಾಡಿಬಿಟ್ರು. ಹಾಗಾಗಿ ಯಾರೂ ಇರಲಿಲ್ಲ ಹೋಮದಲ್ಲಿ. ಎಲ್ಲ ಮಾರ್ನಿಂಗೇ ಬಂದಿದ್ದು, ಅದು 9 ಗಂಟೆ ಮೇಲೆ. ಸೊ ಎಷ್ಟು ಇದಾಗೋಯ್ತು ಅಂದರೆ ಆವಾಗ ತೊಂದರೆ ಆಗೋಯ್ತು. ಆ್ಯಕ್ಚುಲಿ ನಾವು ಹೇಳಬೇಕಿತ್ತು ಎಲ್ಲರಿಗೂ ರಾತ್ರಿನೇ ಹೋಮ ಇದೆ ಅಂತ ಹೇಳ್ಬಿಟ್ಟು. ನಾವು ಕಾರ್ಡಲ್ಲಿ ಕೂಡ ಮಾರ್ನಿಂಗ್ ಅಂತ ಮೆನ್ಷನ್ ಮಾಡಿದ್ದೀವಿ, ಹೇಳ್ಬೇಕಾದ್ರೂ ಮಾರ್ನಿಂಗ್ ಅಂತಲೇ ಹೇಳ್ಬಿಟ್ಟು ಬಂದಿರೋದು. ಸೊ ಹಾಗಾಗಿ ರಾತ್ರಿ ಯಾರೂ ಇರಲಿಲ್ಲ. ಸೊ ನಮ್ಮ ಮನೇಲಿ ನಾವಿದ್ದಿದ್ದು ಇಷ್ಟು. ದೇಶಕಾಲೋ ಸಂಕೀರ್ತ್ಯ ಓಂ ಋಗ್ವೇದಾಯ ಸ್ವಾಹ, ಓಂ ಯಜುರ್ವೇದಾಯ ಸ್ವಾಹ, ಓಂ ಸಾಮವೇದಾಯ ಸ್ವಾಹ, ಓಂ ಅಧರ್ವವೇದಾಯ ನಮಃ ನಿತ್ಯಾಚಮ್ಯ ಪ್ರಾಣಾನಾಯಮ್ಯ. ದೇಶಕಾಲೋ ಸಂಕೀರ್ತ್ಯ ಅಪೋ ವರ್ಷ ಓಂ ವೋಹ ಓಂ ವಹ ಓಂ ಸ್ವಹ ಓಂ ಜನಃ ಓಂ ತಪಃ ಸ್ವಪ್ರಹಣ್ಯಮರ್ಗೋ ದೇವಸ್ರೀ ಮಹೇತ್ಯೋ ಯರಂ ಪ್ರಚೋದಯಾತ್ ಇತ್ಯಾಚಮ್ಯ ಪ್ರಾಣಾನಾಯಮ್ಯ. ದೇಶಕಾಲೋ ಸಂಕೀರ್ತ್ಯ इत्याचम्य प्राणानायम्य. देशकालो संकीर्त्य अपवर्ष्य अगवार्त देवानं कुविहार घंटायां भक्ता देवताः ओम शिव शिव शंभो राघ्नाय. कुसुमाक्षतां गृहीत्वा ओम शिव शिव शंभो राघ्नाय वर्तमानस्य आद्य ब्रह्मणः दिदिवरार्धेश्वेतवरः कल्पे वैवस्वतमन्वन्तरे कलियुगे प्रथमजम्बोद्वीपे भरतवर्षे भरतखण्डे विरदक्षिणदिग्भागे श्रीशैलस्य पश्चिमप्रदेशे कर्नाटकदेशे व्यावहारिका चान्द्रमानेन शालीवार्षिकसंवत्सराणां अस्मिन् वर्तमानेन प्रभवादि षष्ठी संवत्सराण मध्ये श्री परभाव नाम संवत्सरे दक्षिणायने वर्ष ऋतु अधिक ज्येष्ठमासे शुभ अष्टमी तिथो पक्षे कृष्ण पक्षे शुभ नक्षत्रे रेवती नक्षत्रे शुभ योग अतिगंड योग शुभ सुकर्म योग शुभ कौलव कर्ण शुभ वासर तैतुल शुभ कर्ण शुभ वासर युक्ताय बुधवासर युक्ताय
मनदेवत कुलदेवत अनुग्रह पूर्वक माता पितृ आशीर्वाद पूर्वक सर्वदेवत अनुग्रह पूर्वक मम सकल इष्टार्थ सिद्ध्यर्थंच अस्मिन् शुभ दिवसे मनेगे ಹೆಸರು ಕೊಟ್ಟಿದ್ದೀರಾ मम नूतन निर्मित दीक्षित निलय गृह प्रवेश पूजा कर्मांगभूत सर्वे जनान सह कुटुंब शुभ मंगल कार्याणां सिद्ध्यर्थं सकल इष्टार्थ पूर्वक अस्मिन् शुभ दिवसे दीक्षित निलय गृह प्रवेश पूजा कर्मांगभूत रात्रो काले अग्रोदक गंगादेवता पूजा पूर्वक दुर्गा स्वरूप ज्योतिर्देवता पूजा पूर्वक विघ्न विनाशक महागणपति देवता पूजा पूर्वक वरुण वास्तोष्पति कलश पूजा पूर्वक नंद्यादि चतुर्विंशति माहेश्वर गणदेवता पूजा पूर्वक मम प्रधान वास्तुपुरुष अघोर तत्पुरुष देवता पूजा पूर्वक आलय समस्त वास्तुदोष ग्रहदोष संपूर्ण दोष निवारणार्थं ग्रह भूत पिशाचादि पीडित दुर्दोष निवारणार्थं ईशानादि पंचब्रह्म पंचाचार्य देवता आशीर्वाद पूर्वक गुरुदेवता आशीर्वाद पूर्वक पंचकलश देवता पूजा आचरिष्ये मम आदित्यादि नवग्रह मृत्युंजय देवता पूजा आचरिष्ये प्रधान महागणपति उमामहेश्वर देवता पूजा आचरिष्ये अष्टमहालक्ष्मी देवता कृपा कटाक्ष श्रीरक्ष संपूर्ण अनुग्रह सिद्ध्यर्थंच अष्टमहालक्ष्मी गृहलक्ष्मी स्थिरलक्ष्मी देवता वरमालक्ष्मी देवता पूजा पूर्वक गृहलक्ष्मी देवता पूजा आचरिष्ये आत्मशुद्ध्यर्थं द्रव्यशुद्ध्यर्थं गंगादेवता पूजा पूर्वक दुर्गा स्वरूप ज्योतिर्देवता पूजा पूर्वक महागणपति देवता पूजा आचरिष्ये आत्मशुद्ध्यर्थं द्रव्यशुद्ध्यर्थं गंगादेवता पूजा अहं कर्म करिष्ये इति संकल्प्य ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲ ಒಳ್ಳೆಯದಾಗಲಿ. ಈ ಮನೆಗೆ ಬಂದಮೇಲೆ ಆಯುಸ್ಸು ಆರೋಗ್ಯ ಸುಖ ಶಾಂತಿ ದೊರಕಲಿ, ಉನ್ನತೋನ್ನತ ಅಭಿವೃದ್ಧಿ ಆಗಲಿ, ನೀವು ಇಷ್ಟಾರ್ಥಗಳು ನೆರವೇರಲಿ ಅಂತ ಕೇಳ್ಕೊಂಡು ಜಗದ್ಗುರು ರೇವಣಸಿದ್ದೇಶ್ವರ ಸ್ವಾಮಿ ಭದ್ರಕಾಳ ಸಮೇತ ವೀರಭದ್ರೇಶ್ವರ ಸ್ವಾಮಿನ ಪ್ರಿಯಪಟ್ಟ ದೇವಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲ ಒಳ್ಳೆಯದಾಗಲಿ, ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಮನದೇವ್ರನ್ನ ಕುಲದೇವ್ರನ್ನ ತಂದೆ ತಾಯಿನ ಇಷ್ಟ ಗುರುಗಳನ್ನ ಗ್ರಾಮ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. कर्म करिष्ये संकल्प्य पूर्वचरित गुणाविशेषणाविशिष्टायम् अस्यां शुभयतो अस्य जमानस्य. ಸೊ ಐನೂರು ಹೇಳ್ಕೊಟ್ಟಂಗೆ ಹೇಳ್ತಿದ್ವಿ ನಾವು. ಅದಾದಮೇಲೆ ಕೆಳಗಡೆ ಹೋಮ ಮಾಡಿಸ್ತಾ ಇರೋದು, ಯಾಕಂದರೆ ಹಸು ಮೇಲ್ಗಡೆ ಹತ್ತಲ್ಲ ಅಂತ ಅಂದರು. ಸೊ ಹಾಗಾಗಿ ಕೆಳಗಡೆ ಹೋಮ ಮಾಡ್ಕೊಳ್ಳಿ,
ಹೋಮ ಮಾಡಿದ ಕಡೆ ಹಸು ಬರಬೇಕು ಅಂತ ಹೇಳಿದ್ರು, ಹಸು ನುಗ್ಗಬೇಕು ಮನೆಗೆ ಅಂತ ಹೇಳಿದ್ರು. ಸೊ ಹಾಗಾಗಿ ಕೆಳಗಡೆ ಹೋಮಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ನಾವು ರೆಡಿ ಮಾಡಿದ್ದಾರೆ ಐನವರು, ಸಾರಿ. ಸೊ ಹಾಗಾಗಿ ಕೆಳಗಡೆ ಹೋಮ ಆಯಿತು, ಮೇಲ್ಗಡೆ ಅಷ್ಟಲಕ್ಷ್ಮಿ ಪೂಜೆ ಆ್ಯಂಡ್ ಮಾಮೂಲಿ ಇವಾಗ ಕಲಶಗಳು ಇಟ್ಟು ಪೂಜೆ ಮಾಡ್ತಾರಲ್ಲ ಅದೆಲ್ಲ ಆಯಿತು. ಆ್ಯಂಡ್ ಇಲ್ಲಿ ಹೋಮ ನಡೀತಾ ಇದೆ, ನೀವು ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ನಾನು ಎಷ್ಟು ದಪ್ಪ ಆಗಿದ್ದೀನಿ ಅಂದರೆ ಈಗಲೇ ವೀಡಿಯೋದಲ್ಲಿ ನೋಡ್ತಾ ಇದ್ದೀನಿ, ನಾವು ಇಷ್ಟೊಂದು ದಪ್ಪ ಆಗಿದ್ದೀನಲ್ಲ ಅಂತ. ಇಳಿಸೋಣ ಗೈಸ್, ಈಗ ಮುಂದೆಲ್ಲ ಇಳಿಸೋಣ. ಸೊ ಪೂಜೆ ಎಲ್ಲ ಅಚ್ಚುಕಟ್ಟಾಗಾಯಿತು, ಆ್ಯಕ್ಚುಲಿ ತುಂಬ ಚೆನ್ನಾಗಾಯಿತು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ.